ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಸಡಗರದಿಂದ ಸಾಗುತ್ತಿದೆ. 10ನೇ ದಿನದ ಇವತ್ತಿನ ದಸರೆಯ ಸಂಭ್ರಮ ಆಯುಧ ಪೂಜೆಯ ದಿನದಂದು ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜಾ ಕೈಂಕರ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನು ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂಥ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಎಲ್ಲ ಕಾವಾಡಿಗರ ಸಮ್ಮುಖದಲ್ಲಿ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಪ್ರಹ್ಲಾದ್ ಅರ್ಚಕ್ ಅವರು ಪೂಜೆಯನ್ನು ಮಾಡ್ತಾರೆ. ನೋಡಿ, ಪೂಜೆಯಲ್ಲಿ ಅರ್ಚಕರು ಭಾಗಿಯಾಗಿದ್ದರೆ ಕುಂಕುಮ ಮತ್ತು ಅರಶಿನವನ್ನು ಆನೆಗಳ ಹಣೆಗೆ ಹಚ್ಚಿ ಸೇವಂತಿಗೆ ಹೂವನ್ನು ಆನೆಗಳಿಗೆ ಮುಡಿಸಿ ವಿಶೇಷವಾದಂಥ ಅಲಂಕಾರ ಮಾಡಿ ಆನೆಗಳಿಗೆ ಪೂಜೆ ಆಗತ್ತೆ. ಜಂಬೂ ಸವಾರಿಯ ದಿನ ಅಂದರೆ ನಾಳೆಗೆ ಆನೆಗಳಿಗೆ ಬಣ್ಣವನ್ನು ಬಳಿತಾರೆ, ಅಲಂಕಾರವನ್ನು ಮಾಡ್ತಾರೆ. ಆನೆಗಳ ಪೋಷಾಕ್ ಇದೆಯಲ್ಲ, ಆ ಪೋಷಾಕನ್ನು ಆನೆಗಳಿಗೆ ಧರಿಸ್ತಾರೆ. ಆ ಮೂಲಕ ನಾಳೆಗೆ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಆನೆಗಳು ಸಾಗ್ತವೆ. ಅಭಿಮನ್ಯು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಸಾಗಿದರೆ ಇನ್ನುಳಿದಂಥ ಆನೆಗಳೆಲ್ಲವೂ ಕೂಡ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತವೆ. ಇದು ಈ ಹೊತ್ತಿಗೆ ಮೈಸೂರು ದಸರಾದ ಸಂಭ್ರಮದಲ್ಲಿ ಆನೆಗಳಿಗೆ ಪೂಜೆ ಆಗ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮೈಸೂರಿನಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡದಿಂದ. ನಮಸ್ಕಾರ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಸಡಗರದಿಂದ ಸಾಗುತ್ತಿದೆ. 10ನೇ ದಿನದ ಇವತ್ತಿನ ದಸರೆಯ ಸಂಭ್ರಮ ಆಯುಧ ಪೂಜೆಯ ದಿನದಂದು ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜಾ ಕೈಂಕರ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನು ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂಥ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಎಲ್ಲ ಕಾವಾಡಿಗರ ಸಮ್ಮುಖದಲ್ಲಿ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಪ್ರಹ್ಲಾದ್ ಅರ್ಚಕ್ ಅವರು ಪೂಜೆಯನ್ನು ಮಾಡ್ತಾರೆ. ನೋಡಿ, ಪೂಜೆಯಲ್ಲಿ ಅರ್ಚಕರು ಭಾಗಿಯಾಗಿದ್ದರೆ ಕುಂಕುಮ ಮತ್ತು ಅರಶಿನವನ್ನು ಆನೆಗಳ ಹಣೆಗೆ ಹಚ್ಚಿ ಸೇವಂತಿಗೆ ಹೂವನ್ನು ಆನೆಗಳಿಗೆ ಮುಡಿಸಿ ವಿಶೇಷವಾದಂಥ ಅಲಂಕಾರ ಮಾಡಿ ಆನೆಗಳಿಗೆ ಪೂಜೆ ಆಗತ್ತೆ. ಜಂಬೂ ಸವಾರಿಯ ದಿನ ಅಂದರೆ ನಾಳೆಗೆ ಆನೆಗಳಿಗೆ ಬಣ್ಣವನ್ನು ಬಳಿತಾರೆ, ಅಲಂಕಾರವನ್ನು ಮಾಡ್ತಾರೆ. ಆನೆಗಳ ಪೋಷಾಕ್ ಇದೆಯಲ್ಲ, ಆ ಪೋಷಾಕನ್ನು ಆನೆಗಳಿಗೆ ಧರಿಸ್ತಾರೆ. ಆ ಮೂಲಕ ನಾಳೆಗೆ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಆನೆಗಳು ಸಾಗ್ತವೆ. ಅಭಿಮನ್ಯು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಸಾಗಿದರೆ ಇನ್ನುಳಿದಂಥ ಆನೆಗಳೆಲ್ಲವೂ ಕೂಡ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತವೆ. ಇದು ಈ ಹೊತ್ತಿಗೆ ಮೈಸೂರು ದಸರಾದ ಸಂಭ್ರಮದಲ್ಲಿ ಆನೆಗಳಿಗೆ ಪೂಜೆ ಆಗ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮೈಸೂರಿನಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡದಿಂದ. ನಮಸ್ಕಾರ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಸಡಗರದಿಂದ ಸಾಗುತ್ತಿದೆ. 10ನೇ ದಿನದ ಇವತ್ತಿನ ದಸರೆಯ ಸಂಭ್ರಮ ಆಯುಧ ಪೂಜೆಯ ದಿನದಂದು ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜಾ ಕೈಂಕರ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನು ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂಥ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಎಲ್ಲ ಕಾವಾಡಿಗರ ಸಮ್ಮುಖದಲ್ಲಿ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಪ್ರಹ್ಲಾದ್ ಅರ್ಚಕ್ ಅವರು ಪೂಜೆಯನ್ನು ಮಾಡ್ತಾರೆ. ನೋಡಿ, ಪೂಜೆಯಲ್ಲಿ ಅರ್ಚಕರು ಭಾಗಿಯಾಗಿದ್ದರೆ ಕುಂಕುಮ ಮತ್ತು ಅರಶಿನವನ್ನು ಆನೆಗಳ ಹಣೆಗೆ ಹಚ್ಚಿ ಸೇವಂತಿಗೆ ಹೂವನ್ನು ಆನೆಗಳಿಗೆ ಮುಡಿಸಿ ವಿಶೇಷವಾದಂಥ ಅಲಂಕಾರ ಮಾಡಿ ಆನೆಗಳಿಗೆ ಪೂಜೆ ಆಗತ್ತೆ. ಜಂಬೂ ಸವಾರಿಯ ದಿನ ಅಂದರೆ ನಾಳೆಗೆ ಆನೆಗಳಿಗೆ ಬಣ್ಣವನ್ನು ಬಳಿತಾರೆ, ಅಲಂಕಾರವನ್ನು ಮಾಡ್ತಾರೆ. ಆನೆಗಳ ಪೋಷಾಕ್ ಇದೆಯಲ್ಲ, ಆ ಪೋಷಾಕನ್ನು ಆನೆಗಳಿಗೆ ಧರಿಸ್ತಾರೆ. ಆ ಮೂಲಕ ನಾಳೆಗೆ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಆನೆಗಳು ಸಾಗ್ತವೆ. ಅಭಿಮನ್ಯು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಸಾಗಿದರೆ ಇನ್ನುಳಿದಂಥ ಆನೆಗಳೆಲ್ಲವೂ ಕೂಡ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತವೆ. ಇದು ಈ ಹೊತ್ತಿಗೆ
ಮೈಸೂರು ದಸರಾದ ಸಂಭ್ರಮದಲ್ಲಿ ಆನೆಗಳಿಗೆ ಪೂಜೆ ಆಗ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮೈಸೂರಿನಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡದಿಂದ. ನಮಸ್ಕಾರ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಸಡಗರದಿಂದ ಸಾಗುತ್ತಿದೆ. 10ನೇ ದಿನದ ಇವತ್ತಿನ ದಸರೆಯ ಸಂಭ್ರಮ ಆಯುಧ ಪೂಜೆಯ ದಿನದಂದು ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜಾ ಕೈಂಕರ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನು ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂಥ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಎಲ್ಲ ಕಾವಾಡಿಗರ ಸಮ್ಮುಖದಲ್ಲಿ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಪ್ರಹ್ಲಾದ್ ಅರ್ಚಕ್ ಅವರು ಪೂಜೆಯನ್ನು ಮಾಡ್ತಾರೆ. ನೋಡಿ, ಪೂಜೆಯಲ್ಲಿ ಅರ್ಚಕರು ಭಾಗಿಯಾಗಿದ್ದರೆ ಕುಂಕುಮ ಮತ್ತು ಅರಶಿನವನ್ನು ಆನೆಗಳ ಹಣೆಗೆ ಹಚ್ಚಿ, ಸೇವಂತಿಗೆ ಹೂವನ್ನು ಆನೆಗಳಿಗೆ ಮುಡಿಸಿ ವಿಶೇಷವಾದಂಥ ಅಲಂಕಾರ ಮಾಡಿ ಆನೆಗಳಿಗೆ ಪೂಜೆ ಆಗತ್ತೆ. ಜಂಬೂ ಸವಾರಿಯ ದಿನ ಅಂದರೆ ನಾಳೆಗೆ ಆನೆಗಳಿಗೆ ಬಣ್ಣವನ್ನು ಬಳಿತಾರೆ, ಅಲಂಕಾರವನ್ನು ಮಾಡ್ತಾರೆ. ಆನೆಗಳ ಪೋಷಾಕ್ ಇದೆಯಲ್ಲ, ಆ ಪೋಷಾಕನ್ನು ಆನೆಗಳಿಗೆ ಧರಿಸ್ತಾರೆ. ಆ ಮೂಲಕ ನಾಳೆಗೆ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಆನೆಗಳು ಸಾಗ್ತವೆ. ಅಭಿಮನ್ಯು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಸಾಗಿದರೆ ಇನ್ನುಳಿದಂಥ ಆನೆಗಳೆಲ್ಲವೂ ಕೂಡ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತವೆ. ಇದು ಈ ಹೊತ್ತಿಗೆ ಮೈಸೂರು ದಸರಾದ ಸಂಭ್ರಮದಲ್ಲಿ ಆನೆಗಳಿಗೆ ಪೂಜೆ ಆಗ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮೈಸೂರಿನಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡದಿಂದ. ನಮಸ್ಕಾರ. ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಸಂಭ್ರಮ ಸಡಗರದಿಂದ ಸಾಗುತ್ತಿದೆ. 10ನೇ ದಿನದ ಇವತ್ತಿನ ದಸರೆಯ ಸಂಭ್ರಮ ಆಯುಧ ಪೂಜೆಯ ದಿನದಂದು ಆನೆಗಳಿಗೆ ವಿಶೇಷವಾದಂತಹ ಅಲಂಕಾರದ ಜೊತೆಗೆ ಪೂಜಾ ಕೈಂಕರ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ದಸರೆಯಲ್ಲಿ ಜಂಬೂ ಸವಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹೊತ್ತು ಸಾಗುವಂತಹ ಅಭಿಮನ್ಯು ಸೇರಿದಂತೆ ಎಲ್ಲ ಆನೆಗಳಿಗೂ ಕೂಡ ವಿಶೇಷವಾದ ಪೂಜೆ ಪುನಸ್ಕಾರವನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರತಿ ಬಾರಿಯಂತೆ ಆನೆಗಳಿಗೆ ವಿಶೇಷ ಪೂಜೆಯನ್ನು ಆಯುಧ ಪೂಜೆಯ ದಿನ ಮಾಡ್ತಾರೆ. ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ರಾಸುಗಳು ಸೇರಿದಂತೆ ಎಲ್ಲ ಆಯುಧಗಳು ಹಾಗೆ ಅರಮನೆಯ ಎಲ್ಲ ವಸ್ತುಗಳಿಗೂ ಕೂಡ ಪೂಜೆ ಆಗುತ್ತೆ. ಇವತ್ತು ಈ ಹೊತ್ತಿಗೆ ನಡೆಯುವಂಥ ಈ ವಿಶೇಷ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಎಲ್ಲ ಕಾವಾಡಿಗರ ಸಮ್ಮುಖದಲ್ಲಿ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಪ್ರಹ್ಲಾದ್ ಅರ್ಚಕ್ ಅವರು ಪೂಜೆಯನ್ನು ಮಾಡ್ತಾರೆ. ನೋಡಿ, ಪೂಜೆಯಲ್ಲಿ ಅರ್ಚಕರು ಭಾಗಿಯಾಗಿದ್ದರೆ ಕುಂಕುಮ ಮತ್ತು ಅರಶಿನವನ್ನು ಆನೆಗಳ ಹಣೆಗೆ ಹಚ್ಚಿ, ಸೇವಂತಿಗೆ ಹೂವನ್ನು ಆನೆಗಳಿಗೆ ಮುಡಿಸಿ ವಿಶೇಷವಾದಂಥ ಅಲಂಕಾರ ಮಾಡಿ ಆನೆಗಳಿಗೆ ಪೂಜೆ ಆಗತ್ತೆ. ಜಂಬೂ ಸವಾರಿಯ ದಿನ ಅಂದರೆ ನಾಳೆಗೆ ಆನೆಗಳಿಗೆ ಬಣ್ಣವನ್ನು ಬಳಿತಾರೆ, ಅಲಂಕಾರವನ್ನು ಮಾಡ್ತಾರೆ. ಆನೆಗಳ ಪೋಷಾಕ್ ಇದೆಯಲ್ಲ, ಆ ಪೋಷಾಕನ್ನು ಆನೆಗಳಿಗೆ ಧರಿಸ್ತಾರೆ. ಆ ಮೂಲಕ ನಾಳೆಗೆ ಜಂಬೂ ಸವಾರಿಯಲ್ಲಿ ಈ ಎಲ್ಲ ಆನೆಗಳು ಸಾಗ್ತವೆ. ಅಭಿಮನ್ಯು ಚಾಮುಂಡೇಶ್ವರಿ ತಾಯಿಯನ್ನು ಹೊತ್ತು ಸಾಗಿದರೆ ಇನ್ನುಳಿದಂಥ ಆನೆಗಳೆಲ್ಲವೂ ಕೂಡ ಅವರ ಜೊತೆಗೆ ಹೆಜ್ಜೆಯನ್ನು ಹಾಕುತ್ತವೆ. ಇದು ಈ ಹೊತ್ತಿಗೆ ಮೈಸೂರು ದಸರಾದ ಸಂಭ್ರಮದಲ್ಲಿ ಆನೆಗಳಿಗೆ ಪೂಜೆ ಆಗ್ತಿರೋದನ್ನು ತಾವು ನೋಡ್ತಾ ಇದ್ದೀರಿ. ಮೈಸೂರಿನಿಂದ ನಾನು ರಂಜಿತ್ ಶ್ರೀಯಾರ್, ರಿಪಬ್ಲಿಕ್ ಕನ್ನಡದಿಂದ. ನಮಸ್ಕಾರ.